ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ಶನಿವಾರದ ದಿನ ದೇವರ ಅನುಷ್ಠಾನ ಹೇಗಿರಬೇಕು, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜಿತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಜ್ಯೇಷ್ಠ ನಕ್ಷತ್ರ ಈ ದಿವಸ ಶನಿವಾರವಾಗಿದೆ. ಪ್ರತಿ ಶನಿವಾರ ನಾವು ಶನೈಶ್ಚರನ ಆರಾಧನೆ ಅಥವಾ ವಿಷ್ಣುವಿನ ಪ್ರಾರ್ಥನೆ, ಯಾವುದೋ ಒಂದು ಶ್ರದ್ಧೆ ಇಟ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಶನಿವಾರದ ದಿವಸ ಶನೈಶ್ಚರನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಕಾರಣ ಯಾಕಪ್ಪ ಅಂದರೆ, ಆ ವಾರಕ್ಕೆ ಅಧಿಪತಿ ಯಾರು ಅಂದರೆ ಶನೈಶ್ಚರ ಆಗಿರ್ತಾನೆ. ಹೀಗಾಗಿ ಶನೈಶ್ಚರನಿಂದ ನಮಗೆ ಏನು ಉಂಟಾಗುತ್ತೆ? ಸಾಮಾನ್ಯವಾಗಿ ನಮಗೆ ಭಯ ಇದೆ. ಶನೈಶ್ಚರ ಅಂದರೆ ನಮಗೆ ಮುಖ್ಯವಾಗಿ ಶನೈಶ್ಚರ ತಂದುಕೊಡ್ತಕ್ಕಂಥದ್ದು ಏನೇನು ಗೊತ್ತಾ? ಅವನು ಆಪತ್ತುಗಳನ್ನು ತಂದುಕೊಡ್ತಾನೆ, ಭಯವನ್ನು ತಂದುಕೊಡ್ತಾನೆ, ಮರಣವನ್ನು ತಂದುಕೊಡ್ತಾನೆ, ಮತ್ತು ಪಾದವಿಹತಿ, ಪಾದಗಳಿಗೆ ಘಾತವನ್ನು ಉಂಟು ಮಾಡ್ತಾನೆ. ಕಾಲು ಎಳುಕೊಂಡು ಬಿದ್ದು ಬಿಡ್ತಕ್ಕಂಥದ್ದು, ರಾಡಿ ಆಗಿಬಿಡ್ತಕ್ಕಂಥದ್ದು, ಇನ್ಫೆಕ್ಷನ್ಗಳಾಗ್ಬಿಡ್ತಕ್ಕಂಥದ್ದು, ಇಂಥದ್ದೆಲ್ಲ ಉಂಟು ಮಾಡ್ತಾನೆ. ಪತಿತಂ, ಯಾವುದೋ ಒಂದು ಸ್ಟೇಟಸಲ್ಲಿ ಇರ್ತೀರಾ ಅಥವಾ ಇರ್ತೀವಿ, ಇದಕ್ಕಿದ್ದ ಹಾಗೇ ಆ ಸ್ಥಾನ ಚ್ಯುತಿ ಆಗಿಬಿಡುತ್ತೆ. ಅಂತಹ ಸಂದರ್ಭಗಳು. ಮತ್ತು ಎಷ್ಟೋ ಬಾರಿ ಕೆಲಸಗಾರರು, ಮನೆ ಕೆಲಸಗಾರರಿಂದ ಹಿಡಿದು, ಒಂದು ಅಡುಗೆ ಕೆಲಸದವರಿಂದ ಹಿಡಿದು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಂತೂ ಈ ಸಮಸ್ಯೆ ಅತಿಯಾಗಿ ಅಗಾಧವಾಗಿ ವಿಶಾಲವಾಗಿ ವ್ಯಾಪಿಸ್ಬಿಟ್ಟಿದೆ. ಜನ ಸಿಗಲ್ಲ. ಸ್ವಲ್ಪ ಸಿಗ್ತಾರೆ, ಸ್ವಲ್ಪ ಕೆಲಸ ಆಗುತ್ತೆ, ನಿಂತು ಹೋಗಿಬಿಡುತ್ತೆ. ಮತ್ತು ಇನ್ಯಾರನ್ನೋ ಹಿಡ್ಕೊಂಬರೋಷ್ಟೊತ್ತಿಗೆ ಹೈರಾಣಾಗಿ ತಲೆಗೆ ಕೊಡಬೇಕಲ್ಲಪ್ಪ ಪರಿಸ್ಥಿತಿ. ಆ ಥರ ಆಗಿಬಿಡುತ್ತೆ. ಮೇಸ್ತ್ರಿಗಳಿಗೆ ಗೊತ್ತಿರುತ್ತೆ ಈ ಕಥೆ, ಮನೆ ಕಟ್ಟಿದವ್ರಿಗೆ ಗೊತ್ತಿರುತ್ತೆ. ಅವ್ರನ್ನೆಲ್ಲ ಕಲೆ ಹಾಕೋದು ಕಪ್ಪೆಗಳನ್ನು ತಕಡಿಗೆ ಹಾಕಿದ ಹಾಗೆ ಅಂತ. ಇದೆಲ್ಲ ಯಾಕಪ್ಪ ಅಂದರೆ ಶನೈಶ್ಚರನಿಂದಾಗಿ. ಶನೈಶ್ಚರ ಭೃತ್ಯ ಸೇವಕರನ್ನು ಕೊಡದೆ ಹೋಗಿಬಿಡ್ತಾನೆ. ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡೋಕ್ಕೂ ಅವನು ಕರ್ಮಕಾರಕ. ಅವನಿಗೆ ವಸ್ತುತಃ ಅವನು ಅಷ್ಟಮಾಧಿಪತಿ ಅಲ್ವ, ನಷ್ಟದ ಅಧಿಪತಿ, ನಷ್ಟದ ಕಾರಕ ಅವನು ಶನೈಶ್ಚರ. ಅಲ್ಲಿ ದ್ಯುಮಣಿ ರಮರ ಮಂತ್ರಿ ಭೂಸುತ ಸೋಮ ಸೌಮ್ಯ ಗುರುರಿನ ತನ ಯಾರೋ ಭಾರ್ಗವೋ ಭಾನುಪುತ್ರ. ಈ ವಿವರಣೆ ಕೊಡುವಾಗ ಬರುತ್ತದೆ ಶನೈಶ್ಚರ ಎಲ್ಲೆಲ್ಲಿ ಯಾವ್ಯಾವ ಕಾರಕ ಅಂತ. ಕರ್ಮಕಾರಕನೂ ಹೌದಲ್ವ ಅವನು ಶನೈಶ್ಚರ. ಹೀಗಾಗಿ ಕೆಲಸವೇ ಇಲ್ಲ ಅಂತ ಆಗ್ಬಿಡುತ್ತೆ. ಎಲ್ಲೋ ಪಾಪ ಶನೈಶ್ಚರ ವಿದೇಶವನ್ನು ಪ್ರತಿನಿಧಿಸ್ತಕ್ಕಂಥವನು. ವಿದೇಶ ಸಂಪರ್ಕ, ಅಲ್ಲಿನ ವಹಿವಾಟು, ಇವುಗಳೆಲ್ಲ ನಿಂತೇ ಹೋಗಿಬಿಡುತ್ತೆ. ಪರಿಸ್ಥಿತಿ ಹೇಗಾಗತ್ತಪ್ಪ ಅಂದರೆ, ಬೀಗ ಹಾಕ್ಕೊಂಡು ಸೀದಾ ಇಂಡಿಯಾಗೆ ವಾಪಸ್ ಬರಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿರ್ತೀರ, ಅಯ್ಯೋ ನಾನು ಅಲ್ಲಿದ್ದೀನಿ, ಹೀಗಿದ್ದೀನಿ, ಹಾಗಿದ್ದೀನಿ. ಈ ಹೇಳ್ಕೊಳ್ಳೋ ಪ್ರತಿಷ್ಠೆಗೆ ಏನಾದ್ರು ಅವಮಾನ ಆಗಿಬಿಟ್ರೆ ಬದುಕೋದು ಕಷ್ಟ. ಎಷ್ಟೋ ಬಾರಿ ಹಾಗೆ ತೊಂದರೆ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಶನೈಶ್ಚರನೇ ಕಾರಣ ನೋಡಿ. ವಿದೇಶದಲ್ಲಿ ಇರ್ತೀರ, ಪಾಪ ಏನೋ ಅವ್ಯವಸ್ಥೆ ಆಗಿಬಿಡುತ್ತೆ, ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಬಂದಿದೆಯಲ್ಲಪ್ಪ, ಅಲ್ಲಿ ಕೆಲಸ ಹೋಗಿಬಿಟ್ಟಿದೆಯಲ್ಲಪ್ಪ, ಇನ್ನೇನೋ ವೀಸಾ ಸಮಸ್ಯೆ, ಮತ್ತೊಂದು ಸಮಸ್ಯೆ. ಇವಾಗೆಲ್ಲ ಶನೈಶ್ಚರ ಕಾರಣ. ಒಂದಲ್ಲ ಅಂದರೆ ಮೈ ತುಂಬ ರೋಗ ಅನ್ನೋ ಥರ ಶನೈಶ್ಚರ ಪಾದ ಬೇರಲ್ವ ಅದು, ಅಲ್ಲಿಗಂಟಿದ ರೋಗ ದೇಹಕ್ಕೆ ವ್ಯಾಪಿಸ್ತೇ ಇರುತ್ತೆ, ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿಬಿಡುತ್ತೆ ಪರಿಸ್ಥಿತಿ. ಹೀಗಾಗಿ ಶನಿವಾರ ದಿವಸ ಶನೈಶ್ಚರನಿಗೆ ಎಳ್ಳೆಣ್ಣೆಯನ್ನು ತಗೊಳ್ಳೋದು. ಎಷ್ಟು? 8 ಲೀಟರ್. ತುಂಬ ಒಳ್ಳೆಯದು ನೋಡಿ. 8 ಲೀಟರ್ ಶನೈಶ್ಚರನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಆ ಎಳ್ಳೆಣ್ಣೆಯಿಂದ ತಿಲ ತೈಲ ಅಭಿಷೇಕಂ ಅಂತ ಕರ್ಮಗಳೆಲ್ಲ ಕಳೆದು ಹೋಗಿಬಿಡುತ್ತೆ. ಹಾಗೆ ನಿಂತ್ಕೊಳ್ಳೋ ಶಕ್ತಿ ಬರುತ್ತೆ, ಸದೃಢತೆ ಬರುತ್ತೆ, ಕಾಲಿಗೆ ಕಸು ಬರುತ್ತೆ, ವಿದೇಶದಲ್ಲಿ ಸ್ಥಿರವಾಗಿರ್ತೀರ. ಹೀಗೆ ಶನೈಶ್ಚರನ ಆರಾಧನೆಯಿಂದ ಮುಖ್ಯವಾಗಿ ದುಃಖಂ ದಿನೇಶಾತ್ಮಜ ಅಂತ, ಮನಸ್ಸಿಗೆ ಅಂಟಿದ ದುಃಖ ಹಾಗೆ ಅಳಿಸಿ ಹೋಗುತ್ತೆ. ಹೀಗಾಗಿ ಶನಿವಾರ ದಿವಸ ಪ್ರಯತ್ನ ಮಾಡಿ. ಶಾಸ್ತ್ರಿಗಳೇ, ನಮಗೆ ಶನೈಶ್ಚರ ಅಂದಾಗ ಏನು ನೆನಪಾಗುತ್ತೆ ಅಂದರೆ, ಅವ್ನು ಬರೀ ನಮಗೆ ನೋವು ಕೊಡ್ತಾನೆ, ದುಃಖ ಕೊಡ್ತಾನೆ ಅಂತಲೇ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ನಾವು ಭಕ್ತಿ ಭಾವದಿಂದ ಆತನನ್ನು ಪೂಜೆ ಮಾಡಿದರೆ ಆ ನೋವನ್ನು ಕೂಡ ನಿವಾರಣೆ ಮಾಡ್ತಾನೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡೋಣ ಶಾಸ್ತ್ರಿಗಳೇ.
ಮೊದಲನೇ ಸಂದೇಶವನ್ನ ಬೆಂಗಳೂರಿನಿಂದ ಕಾಂತರಾಜ್ ಅವರು ಕಳಿಸಿದ್ದಾರೆ. ಕಾಂತರಾಜ್ ಅವರ ಜನ್ಮ ದಿನಾಂಕ 12/3/1968. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಆರೋಗ್ಯ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾಂತರಾಜ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಲಗ್ನಾಧಿಪತಿ ಎರಡು ಒಬ್ಬನೇ ಆಗಿದ್ದಾನೆ, ಅವನು ಬುಧ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ. ಷಷ್ಠ ಸ್ಥಾನ ಒಂದು ದುಸ್ಥಾನ. ಷಡ್ ವ್ಯಯ, ಅಷ್ಟಮ, ರಿಪುಸ್ಥಾನ, ಮೌಢ್ಯ, ಇಲ್ಲೆಲ್ಲ ಗ್ರಹಗಳಿಗೆ ಬಲ ಇರಲ್ಲ. ರಿಪುಗೋಷ್ಟಮ ಷಡ್ವ್ಯಯಸ್ಥೋ ದುಸ್ಥಃ, ಇದು ಸೂತ್ರ. ಹೀಗಾಗಿ ಈ ಕ್ಷೇತ್ರದಲ್ಲಿರುವಾಗ ಏನು ಮಾಡಬೇಕು? ಬುಧ ಶಾಂತಿಯನ್ನು ಮಾಡಿಸ್ಬೇಕು. ಬುಧಗ್ರಹ ಶಾಂತಿ, ಸಗ್ರಹ ಪೂರ್ವಕ ಬುಧ ಶಾಂತಿಯನ್ನು ಮಾಡಿಸಿ, ಬುಧನಿಗೆ ಹೇಳಿರ್ತಕ್ಕಂಥ ಹೆಸರು ಕಾಳು ಹಾಗೂ ಹಸಿರು ವಸ್ತ್ರ ಇದನ್ನು ವಿಷ್ಣು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡಿ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ, ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ. ಆರೋಗ್ಯದ ಮಟ್ಟಿಗೆ ನೀವು ಎಚ್ಚರ ತಗೋಬೇಕು. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ. ಶನೈಶ್ಚರ ಕೂಡ ನಿಮಗೆ ಸಪ್ತಮದಲ್ಲಿ ರಾಹುಯುಕ್ತನಾಗಿದ್ದಾನೆ, ಕುಜ ಜೊತೆಗೆ ಅಷ್ಟಮಾಧಿಪತಿ ಜೊತೆಗಿದ್ದಾನೆ. ಈ ಎಲ್ಲ ಕಾರಣಗಳಿಂದಾಗಿ ನೀವು ಬುಧ ಶನೈಶ್ಚರ ಎರಡೂ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದೇ ಸಗ್ರಹಪೂರ್ವಕ ಅಂದರೆ ಎಲ್ಲ ಗ್ರಹಗಳ ಸಹಿತವಾಗಿ ಅಂತಲೇ ಅದನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದು, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಕೆಲಸಕ್ಕೆ ಸಂಬಂಧಿಸಿದಾಗೂ ಅದೇ, ಆರೋಗ್ಯ ಕೆಲಸ ಎರಡಕ್ಕೂ ಇದೇ ಬಾಧೆ. ಹೀಗಾಗಿ ಈ ಗ್ರಹಶಾಂತಿಯಿಂದ ತುಂಬ ಸಹಾಯವಾಗುತ್ತೆ. ಶೀಘ್ರದಲ್ಲಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಳವಳ್ಳಿಯಿಂದ ಶ್ರೇಯಸ್ ಅವರು ಕಳಿಸಿದ್ದಾರೆ. ಶ್ರೇಯಸ್ ಅವರ ಜನ್ಮ ದಿನಾಂಕ 4/7/1989. ಹುಟ್ಟಿದ ಸಮಯ ರಾತ್ರಿ 8 ಗಂಟೆ. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೇಯಸ್ ಅವರ ಪ್ರಶ್ನೆ ಒಂದು ಕೆಲಸ ಮತ್ತೊಂದು ವಿವಾಹ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ವೃತ್ತಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮ್ಮ ಜಾತಕದಲ್ಲಿ ಚಂದ್ರ ಕ್ಷೇತ್ರದಲ್ಲಿ ಇದ್ದಾನೆ. ಸ್ವಲ್ಪ ಅದು ವೀಕ್ ಆಗಿದೆ. ಪ್ರಸ್ತುತ ನಿಮಗೆ ಕಾಲ ನೋಡಿದ್ರೆ ಕೇತು ದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ನೋಡಿ, 2028 ಮೇ ನಂತರ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ, ಸ್ವಲ್ಪ ಕಹಿಯಾಗಿರ್ತದೆ. ಈಗ ನಡೀತಾ ಇರೋ ಗುರು ಇದೆಯಲ್ಲ, ಗುರು ಕೂಡ ನಿಮ್ಮ ಜಾತಕದಲ್ಲಿ ಈಗಷ್ಟೇ ಹೇಳಿದ್ನಲ್ಲ, ಷಷ್ಠ 6ನೇ ಮನೆಯಲ್ಲಿದ್ದರೆ ಸ್ವಲ್ಪ ಬಾಧೆ ಅಂತ. ಹೀಗಾಗಿ ಯಾವುದಾದ್ರೂ ಹತ್ತಿರದಲ್ಲಿ ಗುರು ಸನ್ನಿಧಾನ ಇದ್ದರೆ ಗುರುವಿಗೆ ನೀವು ಪ್ರಾರ್ಥನೆ ಸಲ್ಲಿಸಿ. ಗುರುಮಂದಿರಕ್ಕೆ ಪ್ರತಿ ಗುರುವಾರ ಸ್ವಲ್ಪ ಕಡಲೆ ಹಾಗೂ ಬೆಲ್ಲ ಇದನ್ನು ದಾನ ಮಾಡ್ತಾ ಬನ್ನಿ. 1 ವರ್ಷ ಮಾಡಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ನೋಡಿ, ಮಾಡಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದಾಗೆ ಕುಜ, ಚಂದ್ರ ಹಾಗೂ ಶುಕ್ರ, ಆ ಅಧಿಪತಿ ಚಂದ್ರ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ದಾರಸೌಖ್ಯ ಸಮನ್ವಿತ ಅಂತ ಹೇಳಿದೆ, ವಿವಾಹ ಸೌಖ್ಯ ಉಂಟಾಗುತ್ತೆ ಅಂತ. ಆದರೆ ಈ ಗ್ರಹಗಳು ಕುಜ ಮತ್ತು ಶುಕ್ರರು ಸೇರಿದ್ದಾರಲ್ಲ, ಅವು ಬಿಡಬೇಕಲ್ಲ. ಹೀಗಾಗಿ ಈ ಗ್ರಹಶಾಂತಿ ಬೇಕು. ಇದನ್ನು ಗ್ರಹಶಾಂತಿ ಮಾಡಿಸಿ, ಅದು ತುಂಬ ತೊಂದರೆ ಮಾಡುತ್ತೆ. ಅದನ್ನು ಮಾಡಿಸಿ ನಂತರದಲ್ಲಿ ವಿವಾಹ ಪ್ರಯತ್ನ ಮಾಡಿ. ಮೊದಲೇ ಕೆಲಸ ಭದ್ರವಾಗಲಿ. ಈಗ ಕಷ್ಟ ಇದೆ, ಇರೋ ಕೆಲಸವಲ್ಲ ಅಂತ ಅನಿಸುತ್ತೆ, ಸಂಪಾದನೆ ಅಲ್ಲ ಅಂತ ಅನಿಸುತ್ತೆ. ಕಾರಣ ಅತಿಯಾದ ಅಪೇಕ್ಷೆಗಳು. ಇದು ನೋಡಿ, ದೈವ ಪ್ರಾರ್ಥನೆ, ದೈವಾನುಗ್ರಹದ ಹೊರತಾಗಿ ಪುರುಷ ಪ್ರಯತ್ನದಿಂದ ಇದು ಸಾಧ್ಯವಿಲ್ಲ. ಹೀಗಾಗಿ ದಯವಿಟ್ಟು ಗ್ರಹಶಾಂತಿ ಮಾಡಿಸಿ ಈಶ್ವರನ ಆರಾಧನೆ ಮಾಡಿ, ಅನುಕೂಲ ಆಗೇ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕಬಳ್ಳಾಪುರದಿಂದ ಗೌತಮ್ ಅವರು ಕಳಿಸಿದ್ದಾರೆ. ಗೌತಮ್ ಅವರ ಜನ್ಮ ದಿನಾಂಕ 29/6/2000. ಹುಟ್ಟಿದ ಸಮಯ ರಾತ್ರಿ 9 ಗಂಟೆ 14 ನಿಮಿಷ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ? ಜೊತೆಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನೋಡಿ, ಈ ಜಾತಕವನ್ನು ಗಮನಿಸಿದ್ರೆ ಇದು ಮಕರ ಲಗ್ನದಿಂದ ಕರ್ಮಾಧಿಪತಿ ಪಂಚಮಾಧಿಪತಿ, ಹೈಯರ್ ಸ್ಟಡೀಸಿನ ಅಧಿಪತಿ ಹಾಗೂ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ಎರಡೂ ಒಬ್ಬನೇ. ಅವನು ಶುಕ್ರ, ಅವನು ದುಸ್ಥಾನದಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ. ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೆ ತದ್ಭಾವನಾಶಂ ಅಂತ ಹೇಳುತ್ತೆ. ಯಾವ ಭಾವಾಧಿಪತಿ ಬಗ್ಗೆ ಕೇಳ್ತಾ ಇದ್ದೀರಪ್ಪ, ಆ ಭಾವಾಧಿಪತಿ 6ನೇ ಮನೆಯಲ್ಲಿದ್ದರೆ ಕಷ್ಟ ಅಂತ. ಇದಕ್ಕೇನು, ನೀವು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ, ಅದು ವಿದ್ಯಾಲಕ್ಷ್ಮಿ ಪ್ರಾರ್ಥನೆ ಮತ್ತು ವೃತ್ತಿಲಕ್ಷ್ಮಿ ಯಾಲೀಲೆ ಇಲ್ವಾ, ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದನ್ನು ಪ್ರತಿ ದಿವಸ 108 ಸಲ ಹೇಳ್ಕೊಳ್ಳಿ.
ಅದು ನಿಮಗೆ ವಿದ್ಯೆಯೂ ಕೊಡುತ್ತೆ, ವೃತ್ತಿಗೂ ಅವಕಾಶ ಮಾಡಿಕೊಡುತ್ತೆ. ನೀವು ಕೇಳಿದ್ರಲ್ಲ, ವಿದೇಶದಲ್ಲಿ ಹೋಗುವ ಕಷ್ಟ ಇದೆ, ಸ್ವಲ್ಪ ಮಟ್ಟಿಗೆ ಅದು ಅನಾನುಕೂಲ ತೋರಿಸ್ತಾ ಇದೆ. ಹೀಗಾಗಿ ಲಕ್ಷ್ಮೀ ಆರಾಧನೆಯನ್ನು ಪ್ರತಿ ಶುಕ್ರವಾರ ತಪ್ಪದೇ ಹೋಗಿ ಬನ್ನಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಜು ಅವರು ಕಳಿಸಿದ್ದಾರೆ. ರಾಜು ಅವರ ಜನ್ಮ ದಿನಾಂಕ 14/3/1970. ಹುಟ್ಟಿದ ಸಮಯ ರಾತ್ರಿ 8 ಗಂಟೆ. ಕೆಲಸದಲ್ಲಿ ಬಡ್ತಿ ಆಗುತ್ತಾ, ಜೊತೆಗೆ ಬೇರೆ ಕೆಲಸ ನೋಡೋದಾ ಅಥವಾ ಇಲ್ಲೇ ಮುಂದುವರಿಸೋದಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜು ಅವರ ಪ್ರಶ್ನೆ, ಕೆಲಸದಲ್ಲಿ ಬಡ್ತಿ ಸಿಗುತ್ತಾ, ಇಲ್ಲ ಬೇರೆ ಕಡೆ ಹೋಗ್ಲಾ, ಹೌದು ಈ ಥರ ಕೇಳಿದ್ದಾರೆ. ಜಾತಕ ನೋಡಿ, ಸಹಜ ಪಾಪ, ತುಂಬ ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರ್ತಾರೆ, ಯಾವುದೇ ಒಂದು ಐಡೆಂಟಿಫಿಕೇಷನ್ ಇರಲ್ಲ, ಗುರುತಿಸಿರೋದಿಲ್ಲ, ಪ್ರಮೋಷನ್ ಕೊಟ್ಟಿರೋದಿಲ್ಲ, ಸಂಬಳ ಜಾಸ್ತಿ ಮಾಡಲ್ಲ. ಆಗ ಸಹಜವಾಗಿ ಏನಾಗುತ್ತೆ, ಬೇರೆ ಕಡೆ ನೋಡೋಣ ಅಂತ ಅನಿಸುತ್ತೆ. ನೋಡಿದ್ರೆ ಜಾತಕದಲ್ಲಿ ಏನಾಗಿದೆ ಅಂದರೆ ನೋಡಿ, ನಿಮಗೆ ಕರ್ಮಾಧಿಪತಿ ಇದು ಕೂಡ ಬುಧನಾಗಿದ್ದಾನೆ, ಷಷ್ಠದಲ್ಲೇ ಇದೆ. ಇವತ್ತು ವಿವರಣೆ ಮಾಡಿದ ಎಲ್ಲ ಗ್ರಹಗಳು ಷಷ್ಠದಲ್ಲೇ ಇದೆ. ಷಷ್ಠ ಸ್ಥಾನ ಅದೊಂದು ದುಸ್ಥಾನ. ಅಲ್ಲಿರುವಾಗ ನಮಗೆ ಒದಗಿ ಬರಬೇಕಾದ ಫಲಗಳೆಲ್ಲ ಒದಗಿ ಬರೋದಿಲ್ಲ, ಕಾಲಕ್ಕೆ ಸರಿಯಾಗಿ ನಮಗೆ ಅನುಕೂಲ ಆಗೋದಿಲ್ಲ. ಇರ್ತಕ್ಕಂಥ ಜಾಗದಲ್ಲೇ ಶತ್ರುಗಳು ಉತ್ಪತ್ತಿ ಆಗಿಬಿಡ್ತಾರೆ, ಹಿತಶತ್ರುಗಳ ಕಾಟ ಆಗುತ್ತೆ. ಜೊತೆಯಲ್ಲೇ ಇರ್ತಾರೆ ತುಂಬ ಚೆನ್ನಾಗಿ, ಆದರೆ ಸಹಾಯ ಮಾಡೋದಿಲ್ಲ. ಈ ಥರ ಆಗೋ ಸಾಧ್ಯತೆಗಳನ್ನೇ ಸೂಚಿಸ್ತಾ ಇದೆಯಪ್ಪ. ಇದಕ್ಕೇನು ಗೊತ್ತಾ ಪರಿಹಾರಕ್ಕೆ? ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಪ್ರತಿ ದಿವಸ ಬೆಳಗ್ಗೆ ನೀವು ವಿಷ್ಣು ಸಹಸ್ರನಾಮ ಹೇಳಿಕೊಂಡು ನೀವು ಕೆಲಸಕ್ಕೆ ಹೋಗಿ, ಅದರಲ್ಲಿ ತುಂಬ ವಿಶೇಷವಾದ ಫಲ ಇದೆ. ನಿಮಗೆ ಉದ್ಯೋಗದಲ್ಲಿರ್ತಕ್ಕಂಥ ಕಿರಿಕಿರಿಯೋ ಮತ್ತೊಂದೋ ಅದೆಲ್ಲ ನಿವಾರಣೆಯಾಗಿ ಬಡ್ತಿ, ನೀವು ನಿರೀಕ್ಷೆ ಮಾಡಿದ್ದೇನು ವ್ಯವಸಾಯನೋ ವ್ಯವಸ್ಥಾನ ಅಂತಿದೆಯಲ್ಲ, ಅಲ್ಲಿ ಅಚ್ಚುಕಟ್ಟಾಗಿ ನಾವು ವ್ಯವಸಾಯ ಮಾಡಬೇಕು. ಅಂದರೆ ವ್ಯವಸಾಯ ಅಂತಂದರೆ ಎಲ್ಲಿದೆಯೋ ಅಲ್ಲಿ ಅಚ್ಚುಕಟ್ಟಾದ ನಾವು ಕೆಲಸವನ್ನು ನಿಭಾಯಿಸಬೇಕು ಅಂತ. ಅದು ನಿಭಾಯಿಸೋದು ಗೊತ್ತಾಗಬೇಕು ಹಿರಿಯರಿಗೆ, ಅದರಿಂದ ಗೊತ್ತಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕೇತು ಇರ್ತಕ್ಕಂಥ ಸಿಂಹರಾಶಿಯಲ್ಲಿ, ಶುಕ್ರನ ಕಾಣ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರವಿ ಹಾಗೂ ಈ ಕುಜ ಇವರುಗಳ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಇನ್ನು ಬುಧ ಹಾಗೂ ಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಈ ವೃಶ್ಚಿಕ ರಾಶಿಯಲ್ಲಿ. ಈ ದಿವಸ ಮಾಂದಿ ಉದಿಯಾಗಿದೆ, ಅದು ತುಲಾ ರಾಶಿಯಲ್ಲೇ ಉದಯಾಗಿದೆ. ಇನ್ನು ರಾಹು ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಜಾಸ್ತಿ ಆಗಬಹುದು. ಅಲ್ಲಿ ಕುಜ, ರವಿ, ಮಾಂದಿ ಈ 3 ಗ್ರಹಗಳ 3 ಆಲೋಚನೆ ಬರುತ್ತೆ, 3 ವಿಭಿನ್ನವಾಗಿರುತ್ತೆ. ಅದರಿಂದಲೇ ತೊಂದರೆ ಆಗಿಬಿಡೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಚಂದ್ರನು ಅಷ್ಟಮದಲ್ಲಿದ್ದಾಗ ದುಃಖ ಫಲವನ್ನು ಹೇಳಿದೆ. ಹೀಗಾಗಿ ಮನಸ್ಸಿಗೆ ನೋವು, ವ್ಯಥೆ, ಸೋಲು, ಹೆಣ್ಮಕ್ಳಿಗೆ ಮನಸ್ಸಿಗೆ ತುಂಬ ನೋವಾಗೋ ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅತಿಯಾದ ಯಾವುದೂ ಅತಿ ಒಳ್ಳೆಯದಲ್ಲ, ಅದನ್ನು ಈ ದಿವಸ ಗಮನದಲ್ಲಿಟ್ಕೊಳ್ಳಿ. ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಸಹಕಾರ ಸಿಗುತ್ತೆ ಈ ದಿವಸ, ಅದೊಂದು ನಿಮಗೆ ಸ್ವಲ್ಪ ಸಹಾಯ ಇದೆ. ಉಳಿದ ಹಾಗೆ ಸ್ನೇಹಿತರು, ಬಂಧುಗಳಿಂದ ತುಂಬ ಉಪಕಾರ ಸಿಗುತ್ತೆ. ಮನಸ್ಸಿಗೆ ನೋವಾಗಿದೆಯಾ, ಒಬ್ಬ ಸ್ನೇಹಿತರು ಬರ್ತಾರೆ, ಅವರು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಂತ ಒಂದು ಭರವಸೆ ಕೊಡ್ತಾರೆ. ಆ ರೀತಿಯಲ್ಲಿ ಒಂದು ಸಮಾಧಾನ ಸಿಗುತ್ತೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಆತ ಬಲಿಷ್ಠನಾಗಿದ್ದಾನೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಸೇವಕರು, ಸಹಾಯಕರು ಇವರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿಮಗೆ ಹಿರಿಯರ ಸಹಕಾರ ಸಿಗುತ್ತೆ, ಸೀನಿಯರ್ಸ್ ಅವರಿಂದ ಮಾರ್ಗದರ್ಶನ ಸಿಗುತ್ತೆ. ಅದು ನಿಮ್ಮ ಪಾಲಿಗೆ ಒಂದು ವರವಾಗಿರುತ್ತೆ. ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಅಷ್ಟೇ, ಅವರಿಂದ ಹಣಕಾಸಿನ ಸಹಾಯ, ಮತ್ತೊಂದು ಮಾರ್ಗದರ್ಶನ, ಈ ರೀತಿಯಲ್ಲಿ ಒಂದು ಅನ್ಯೋನ್ಯ ಭಾವನೆ, ಸಾಮರಸ್ಯದ ಭಾವನೆ ಕಾಣಲಿಕ್ಕೆ ಅವಕಾಶ ಇದೆ ಖಂಡಿತ. ಚಂದ್ರ ಅದು ನೀಚ ಸ್ಥಾನ, ನನಗೆ ಪಕ್ಷದ ಬಲ ಕಡಿಮೆ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಹೆಣ್ಮಕ್ಳಿಗೆ ಎಷ್ಟು ಸಹಾಯ ಮಾಡಿದ್ರೂ ಸಹಾಯ ಅನಿಸ್ತಾ ಇರಲ್ಲ, ಅಸಮಾಧಾನವಾಗಿಯೇ ಇರುತ್ತದೆ. ಆ ರೀತಿಯ ಒಂದು ಭಾವನೆ ಇರುತ್ತದೆ. ಇನ್ನೂ ಚೆನ್ನಾಗಿ ಹೇಳಬೇಕಿತ್ತು, ಇನ್ನೂ ನನ್ನ ಅಪ್ರಿಷಿಯೇಟ್ ಮಾಡಬೇಕಿತ್ತು, ಅಥವಾ ಇನ್ನೂ ಏನೋ ಈ ಥರದ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅಥವಾ ಅಮ್ಮನವರ ಸನ್ನಿಧಾನಕ್ಕೆ ಯಾವುದೇ ಆಗಬಹುದು, ಸ್ವಲ್ಪ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಮಿಥುನ್ ರಾಶಿಯವರಿಗೆ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹಾನಿ ಆಗುತ್ತೆ. ಹಣಕಾಸಿನಲ್ಲಿ ತೊಂದರೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಮಕ್ಕಳ ವಿಚಾರದಲ್ಲಿ ನೋಡಿ ಕಿರಿಕಿರಿ ಆಗುತ್ತೆ, ಅವರ ವಿಚಾರದಲ್ಲಿ ಮನಸ್ಸಿಗೆ ಅಸಮಾಧಾನವೇ ಈ ದಿವಸ, ಆ ರೀತಿಯಲ್ಲಿ ಬೇಸರ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಆಫೀಸೇ ನಿಮ್ಮ ಪಾಲಿಗೆ ಒಂದು ಸ್ವರ್ಗ,
ಆ ರೀತಿಯಲ್ಲಿ ಕೆಲಸಕ್ಕೆ ಬಂದವರು ಮತ್ತು ಮನೆಗೆ ಹೋಗೋದಕ್ಕೆ ಅಪೇಕ್ಷೆ ಪಡಲ್ಲ, ಆ ರೀತಿಯಲ್ಲಿ ಇರ್ತದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ಪ್ರತಿಭಾ ಚಾತುರ್ಯ ಚೆನ್ನಾಗಿದೆ ರೀ. ಈ ದಿವಸ ನೀವು ಏನು ಆಲೋಚನೆ ಮಾಡ್ತೀರೋ ಅದೇ ಆಗುತ್ತೆ. ಹಾಗಾಗಿ ನೀವೇ ಒಂದು ಭವಿಷ್ಯ ನುಡಿಯುವ ವ್ಯಕ್ತಿಗಳಾಗ್ಬಿಡ್ತೀರ ಈ ದಿವಸ, ಅಷ್ಟು ಚೆನ್ನಾಗಿದೆ. ಅದರ ಸ್ತ್ರೀಯರಿಗಂತೂ ತುಂಬ ಪ್ರತಿಭಾ ಚಾತುರ್ಯ ಚೆನ್ನಾಗಿರ್ತದೆ. ನೀವು ಯಾವುದೋ ಸಭೆಗಳಲ್ಲೋ ಮೀಟಿಂಗ್ಗಳಲ್ಲಿ ನಿಮ್ಮ ಒಂದು ಬಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು, ಹುಷಾರು. ಮತ್ತು ಈ ದಿವಸ ಸ್ನೇಹಿತರ ಜೊತೆಗೆ ಜಗಳ ಆಡ್ಕೊಂಡ್ಬಿಡ್ತೀರ. ತುಂಬ ಆತ್ಮೀಯರ ಜೊತೆಗೆ ಸ್ವಲ್ಪ ಏನೋ ಜಟಾಪಟಿ ಆಗಿಬಿಡುತ್ತೆ. ಅದ್ರ ಕಡೆಗೆ ಸ್ವಲ್ಪ ಗಮನ ಇರಲಿ. ಪ್ರಯಾಣ, ಸ್ನೇಹ ಎರಡು ಕಡೆಗೆ ಗಮನ ಇರಲಿ. ಈ ದಿವಸ ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ಅರ್ಚನೆಯೋ ಪೂಜೆಯೋ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಸ್ವಲ್ಪ ಆರೋಗ್ಯ ಬಾಧೆ ಇದೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಕಣ್ಣಿಗೆ ಗಂಟಲಿಗೆ ಬಾಧೆ ಬರಬಹುದು, ಹುಷಾರು. ಇನ್ನು ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಇದೆ, ಕೆಲಸ ಆಗ್ತಾ ಇರಲ್ಲ. ಹೆಣ್ಮಕ್ಳಿಗೆ ಕೆಲಸದ ಪ್ರೆಷರ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಏನಂದರೆ ಈ ಕೃಷಿ ಚಟುವಟಿಕೆ, ಹಾಲು ಹೈನುಗಾರಿಕೆ, ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ತುಂಬ ಉಪಕಾರ, ಅವರಿಂದ ಒಂದು ಮನಸ್ಸಿಗೆ ಸಮಾಧಾನ, ಇದೆಲ್ಲ ಕಾಣ್ತೀರಾ. ಶಾಪಿಂಗ್ ಚೆನ್ನಾಗಿದೆ ಈ ದಿವಸ. ಹೋಗೋದು, ಇಷ್ಟವಾದ ವಸ್ತು ತೊಗೊಳ್ಳೋದು, ಮನಸ್ಸಿಗೆ ಅದೇ ಸಮಾಧಾನ ಕೊಡುತ್ತೆ ಅಂತಕ್ಕಂಥ ಆ ರೀತಿಯಲ್ಲಿದೆ. ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ನಿಮಗೆ ಮನೆಯಲ್ಲಿ ಕುಟುಂಬದಲ್ಲಿ ಕಲಹ ಜಗಳ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಮನೆ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಒಂದು ಮಾತಾಡುವಾಗಲೂ ಯೋಚನೆ ಮಾಡಿ ಏನು ಮಾತಾಡ್ತಾ ಇದ್ದೀನಪ್ಪ ತಲೆಯಲ್ಲಿರಲಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ, ಲಾಭ ಇದೆ. ಸೇವಕರು ಸಹಾಯಕರಿಂದ ಅನುಕೂಲ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಒಂದು ರೀತಿಯ ಅನುರಾಗ, ಅವರಿಂದಾಗಿ ಲಾಭ, ಏನೋ ಒಂದು ಹೊಸ ವಸ್ತು ನಿಮಗೆ ಉಡುಗೊರೆಯಾಗಿ ಬರ್ತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ರೀತಿಯ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಆಹಾರ ವ್ಯತ್ಯಾಸ ಆಗಿ ಆರೋಗ್ಯ ಹಾಳಾಗುವ ಸಾಧ್ಯತೆಯೂ ಇದೆ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಪ್ರಾಶಸ್ತ್ಯ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಮುಖ್ಯವಾಗಿ ಬರವಣಿಗೆ, ಮಾತು, ಟೀಚಿಂಗ್ ಅಂತೀವಲ್ಲ, ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ವಸ್ತ್ರ ವ್ಯಾಪಾರಿಗಳಿಗೆ, ಈ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೂ ಮತ್ತೊಂದು ಅಂತೂ ಉಡುಗೆ ತೊಡುಗೆ ಈ ಕ್ಷೇತ್ರಗಳಲ್ಲಿರುವವರಿಗೆ ತುಂಬ ಚೆನ್ನಾಗಿದೆ, ಲಾಭವೂ ಇದೆ. ನೀವು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಈ ದಿವಸ. ಕಣ್ಣಿನ ಬಾಧೆ ನಿಮಗೂ ಬರಬಹುದು, ಹುಷಾರು. ಇದಕ್ಕೆ ನಾರಾಯಣ ಸ್ಮರಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಕಠಿಣವಾಗಿರ್ತದೆ, ಪರಿಶ್ರಮ ಜಾಸ್ತಿ, ಕೆಲಸದ ಹೊರೆ ಉಂಟಾಗುತ್ತೆ, ಜವಾಬ್ದಾರಿಗಳು ಹೆಚ್ಚಾಗಿ ಏನಾಗುತ್ತೆ, ಯಾವುದು ಮಾಡಲಿ ಅದು ಬಿಡಲಿ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಒತ್ತಡ ಇರ್ತದೆ, ವರ್ಕ್ ಪ್ರೆಷರ್ ಜಾಸ್ತಿ. ಈ ದಿವಸ ನಿಮಗೆ ಒಂದು ದೈವಾನುಕೂಲವೂ ಇದೆ. ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ, ಅವರಿಂದಾಗಿ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಉಪಾಯ ಸಿಗೋದು, ಇದೆಲ್ಲ ಚೆನ್ನಾಗಿದೆ. ಸಂಗಾತಿಯಲ್ಲಿ ಅನ್ಯೋನ್ಯ ಸಾಮರಸ್ಯ ಚೆನ್ನಾಗಿದೆ, ತೊಂದರೆ ಇಲ್ಲ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ನಾಗ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ನೋಡಿ, ಈ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ, ಅಲೆದಾಟ ಜಾಸ್ತಿ ಇದೆ ಈ ದಿವಸ. ತುಂಬ ಆತ್ಮೀಯರ ಜೊತೆಗೆ ಜಗಳ ಆಡ್ಕೊಂಡ್ಬಿಡ್ತೀರ. ಸ್ನೇಹಿತರು ಅಥವಾ ನಿಮ್ಮ ಸಂಗಾತಿ ಇಂಥವ್ರ ವಿಚಾರದಲ್ಲಿ ಏನಾಗುತ್ತೆ, ಮನಸ್ಸಿಗೆ ತುಂಬ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ತುಂಬ ಗಂಭೀರವಾದದ್ದು, ಮೌಲ್ಯಯುತವಾದದ್ದನ್ನು ಕಳ್ಕೊಂಡ್ಬಿಡ್ತೀರ. ಆ ರೀತಿಯ ಒಂದು ಲಕ್ಷಣ ಇದೆ ಈ ದಿವಸ. ಹುಷಾರು, ಎಚ್ಚರ ವಹಿಸಿ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ತುಂಬ ಮುಖ್ಯವಾದದ್ದನ್ನು ಕಳ್ಕೊಂಡ್ಬಿಡ್ತೀರ. ಹೆಣ್ಣುಮಕ್ಕಳಿಗೆ ಅಲೆದಾಟ, ವ್ಯಯ ಅತಿಯಾಗಿದೆ, ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಸ್ವಲ್ಪ ತೊಡಕಿದೆ ಈ ದಿವಸ. ಲಾಭ ಇಲ್ಲ ಅಂತಲ್ಲ, ವಿದೇಶ ವಹಿವಾಟಿನಿಂದ ವಿಶೇಷವಾದ ಲಾಭ, ಔಷಧ ವ್ಯಾಪಾರಿಗಳಿಗೆ ಅನುಕೂಲ, ಈ ರೀತಿಯಲ್ಲೂ ಒಂದು ಸ್ವಲ್ಪ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ, ಅಕ್ಕಿ ಹಾಗೂ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅತಿಯಾದ ತೊಡಕು, ವಿಘ್ನ, ಸಮಸ್ಯೆಗಳು ಅತಿಯಾಗಿದೆ. ಆದರೆ ಏನಪ್ಪ ಅಂದರೆ ಸಂಗಾತಿಯ ವಿಚಾರದಲ್ಲಿ ಮಾತ್ರ ಅನ್ಯೋನ್ಯತೆ, ಸಾಮರಸ್ಯ, ಅವರಿಂದ ಲಾಭ ಇತ್ಯಾದಿ ಇದೆ. ಜಲಕ್ಷೇತ್ರಗಳಲ್ಲಿರೋರಿಗೆ, ಮತ್ಸ್ಯೋದ್ಯಮ, ಮತ್ತೊಂದು ಕೃಷಿಕರು, ನೀರಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವ್ಯಾಪಾರವೂ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಬಹಳ ವಿಶೇಷವಾಗಿ ಅಂತಂದರೆ ಪುಷ್ಪ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಸ್ಪೋರ್ಟ್ಸ್ ಆಟ ಸಾಮಗ್ರಿ ಇರ್ತಾವಲ್ಲ, ಅಂಥ ಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸಿಹಿ ಸ್ವೀಟ್ ಸ್ಟಾಲ್ಸ್ ಅವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ
ನೀವು ವೃತ್ತಿಯಲ್ಲಿ ತೊಡಕುಗಳಿದಾವಲ್ಲ ಆ ನಿವಾರಣೆಗೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ದಿವಸ ಜಯ ಗೆಲುವು. ನೀವು ಅಂದ್ಕೊಂಡಿದ್ದ ಕೆಲಸ ಸಾಧಿಸ್ತೀರಾ ಮಾಡ್ತೀರಾ. ಹೆಣ್ಮಕ್ಳಿಗೆ ಬಹಳ ವಿಶೇಷವಾಗಿ ಅಧಿಕಾರದ ಬಲ ಮತ್ತು ಚಾತುರ್ಯ ಕೌಶಲ್ಯ ಅದು ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಆದರೆ ಇತ್ತ ತಂದೆ ಮಕ್ಕಳದ್ದು ಸ್ವಲ್ಪ ಮನಸ್ತಾಪ ಬರ್ತದೆ. ಧರ್ಮ ಶ್ರದ್ಧೆ ಸ್ವಲ್ಪ ಹಾಳಾಗುತ್ತೆ. ಏನೋ ಒಂದು ಶಿಸ್ತಿಲ್ಲ ಈ ದಿವಸ. ಆಲಸ್ಯ ಜೊತೆಗೆ ಅಶಿಸ್ತು ಜಾಸ್ತಿ ಆಗುತ್ತೆ. ತನ್ಮೂಲಕ ನಿಮ್ಮ ಹೆಸರೇ ಹಾಳಾಗುತ್ತೆ. ಹೀಗಾಗಿ ಹುಷಾರು. ವಿದ್ಯಾರ್ಥಿಗಳು ಅಷ್ಟೇ ಬಹಳ ಗಮನ ತಗೊಳ್ಬೇಕು. ಈ ದಿವಸ ಆಲಸ್ಯದ ಪ್ರಮಾಣ ಜಾಸ್ತಿ. ಹೀಗಾಗಿ ಕೆಲಸ ಮುಂದೂಡೋದು ಮತ್ತೊಂದು ಆಗಿಬಿಡುತ್ತೆ. ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಲಾಭದಾಯಕವಾಗಿದೆ. ಧರ್ಮ ಕಾರ್ಯಗಳಲ್ಲಿ ಶ್ರದ್ಧೆ, ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಒಂದು ವಿಹಾರ ಪ್ರಯಾಣ, ಮನಸ್ಸಿಗೆ ಯಾವುದು ಹಿತವೋ ಅದನ್ನು ಉಂಟು ಮಾಡಿಕೊಳ್ತಕ್ಕಂಥದ್ದು, ಗುರು ಹಿರಿಯರ ಭೇಟಿ ಅಂಥ ಒಂದು ಸಾಧ್ಯತೆ ಕೂಡ ಇದೆ ಈ ದಿವಸ. ಆದರೆ ಒಂದು ವಸ್ತುನ ಅಷ್ಟತೆ ಇದೆ, ಎಚ್ಚರ ವಹಿಸಿ ಕರ್ತವ್ಯಾರ್ಜನ ಸ್ಮರಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ನೀಲವರ್ಣಾಯ ನಮಃ. ಶನೈಶ್ಚರನ ಮಂತ್ರ ಇದು, ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ಎಲ್ಲವನ್ನ ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.